ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯ ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ಡ್ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಭೌತ ವಿಜ್ಞಾನದ ಎಲ್ಲ ಕ್ವಶನ್ ಆನ್ಸರ್ಸ್ಗಳನ್ನ, ಡೆಫಿನೆಟ್ ಕ್ವಶನ್ಸ್ ಅವುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳನ್ನು, ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ, ಸೊ ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡಬೇಕು, ಸೊ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ ಅಂತ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರ ಉಪಯೋಗಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸೋಣ. ಸೊ ಮೊದಲನೇದಾಗಿ ರಸಾಯನ ವಿಜ್ಞಾನಕ್ಕೆ ಬಂದರೆ, ಸೊ ಈ ಚಿತ್ರಗಳು ಇಂಪಾರ್ಟೆಂಟ್. ಆಲ್ರೆಡಿ ನಾನು ಭೌತ ವಿಜ್ಞಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆ. ಸೊ ಭಾಗಗಳನ್ನು ಸಹ ನೀವು ಗುರುತಿಸಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ನೆಕ್ಸ್ಟ್ ಲೋಹದ ಮೇಲೆ ಅಭಯ ವರ್ತನೆ. ಸೊ ಈ ಚಿತ್ರವನ್ನು ನೀವು ನೋಡ್ಕೊಳ್ಳಿ. ಮತ್ತು ಈ ಚಿತ್ರ. ಸೊ ಈ 4 ಚಿತ್ರಗಳನ್ನು ನೀವು ಕೆಮಿಸ್ಟ್ರಿ ಪಾರ್ಟಿಂದ ನೋಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ನೀವು ಭೌತ ವಿಜ್ಞಾನಕ್ಕೆ ಬಂದರೆ ಮಕ್ಕಳ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಸೊ ಈ ಚಿತ್ರವನ್ನು ನೋಡ್ಕೊಳ್ಳಿ. ಭಾಗಗಳನ್ನು ಕೇಳುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಭಾಗಗಳನ್ನಾದರೂ ಕೇಳ್ಬೋದು, ಅಥವಾ ಸಮ್ಟೈಮ್ಸ್ 1 ಅಂಕಕ್ಕೆ ಚಿತ್ರವನ್ನು ಮಾತ್ರ ಕೇಳಬಹುದು. ಅದು ನೆಕ್ಸ್ಟ್ ಮಾನವನ ಮಿದುಳು. ಇದನ್ನು 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ಚಿತ್ರ ಬರೀಲಿಕ್ಕೂ ಅಭ್ಯಾಸ ಮಾಡ್ಕೊಳ್ಳಿ, ಹಾಗೂ ಎಲ್ಲ ಭಾಗಗಳನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪತ್ರರಂಧ್ರಕ್ಕೆ ಬಂದರೆ, ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ. ಸೊ ಇದಿಷ್ಟು ಕ್ಲೋರೋಪ್ಲಾಸ್ಟ್ ಪತ್ರರಂಧ್ರ, ಕಾವಲು ಕೋಶಗಳು. ಈ ಮಾರ್ಕಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೆಫ್ರಾನ್ನ ರಚನೆ. ಸೊ ಎಲ್ಲ ಭಾಗಗಳನ್ನ ಚಿತ್ರವನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ಎಲ್ಲ ಭಾಗಗಳನ್ನು ನೀವು ಬರೆದು ಅಭ್ಯಾಸ ಮಾಡ್ಕೋಬೇಕು. ಯಾವ್ದು ಬೇಕಾದ್ರೂ ಸಮ್ಟೈಮ್ಸ್ ಗ್ಲಾಮರಸ್ಸನ್ನು ಕೇಳ್ತಾರೆ, ಬೌಮನ್ ಕೋಶಗಳನ್ನ ಕೇಳ್ತಾರೆ, ರೀನಲ್ ಅಪಧಮನಿ ಅಥವಾ ಲೋಮನಾಳಗಳನ್ನು ಕೇಳುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಹೃದಯ. ಸೊ ಇಷ್ಟು ಚಿತ್ರಗಳು ಒಟ್ಟಾರೆ ನೋಡಿ, ನಿಮಗೆ ಇದಿಷ್ಟೇ ನಿಮಗೆ ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನದಿಂದ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ. ಹೃದಯದ ಚಿತ್ರವನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. 2 ಅಂಕ ಚಿತ್ರಕ್ಕಿರುತ್ತೆ. ಆ್ಯಂಡ್ ಮಾರ್ಕಿಂಗಿಗೆ 1 ಅಂಕ ಇರ್ತದೆ ಮಕ್ಕಳು. ಯಾಕೆಂದರೆ 3 ಅಂಕಕ್ಕೆ ಹೆಚ್ಚಾಗಿ ಕೇಳಿದರೆ, 4 ಅಂಕಕ್ಕೆ ಕೇಳಿಲ್ಲ. ಹಾಗಾಗಿ ಅದಷ್ಟು ಚಿತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಫಸ್ಟ್ ಕೆಮಿಸ್ಟ್ರಿ ಪಾರ್ಟಿಗೆ ಬರೋಣ. ಸೊ ರಾಸಾಯನಿಕ ಕ್ರಿಯೆಗಳು. ಈ ಪಾಠದಲ್ಲಿ ನಿಮಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲೆಲ್ಲ ಕೇಳಿದ್ದಾರೆ. ರಾಸಾಯನಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ರಾಸಾಯನಿಕ ಬದಲಾವಣೆಯ ಲಕ್ಷಣಗಳನ್ನು ಅದು ಯಾವ ರೀತಿ, ನಾವು ಯಾವ ಅಂಶವನ್ನು ಗಮನಿಸಿ ಅಲ್ಲಿ ರಾಸಾಯನಿಕ ಬದಲಾವಣೆ ಆಗಿದೆ ಅಂದರೆ, ಸ್ಥಿತಿಯಲ್ಲಿ ಬದಲಾವಣೆ, ಉಷ್ಣ ಬದಲಾವಣೆ, ಅನಿಲ ಬಿಡುಗಡೆ, ಆಕ್ಷೇಪಣ, ಬಣ್ಣ ಬದಲಾವಣೆ. ಸೊ ಇವುಗಳ ಮೇಲೆ ನಾವು ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ರಾಸಾಯನಿಕ ಸಂಯೋಗ ಎಂದರೇನು. ಸೊ ಈ ಒಂದು ಪಾಠದಲ್ಲಿ ಮಕ್ಕಳ ನಿಮಗೆ 3 ಅಂಕಕ್ಕೆ ಸಮೀಕರಣಗಳನ್ನು ಬರೀಲಿಕ್ಕೇ ಇರ್ತದೆ. ಸರಿದೂಗಿಸಿ ಬರೀಲಿಕ್ಕಾದರೂ ಕೇಳ್ಬೋದು, ಅಥವಾ ವಾಕ್ಯದಲ್ಲಿ ಕೊಟ್ಟು ಸಮೀಕರಣವನ್ನು ಬರೀರಿ ಅಂತಲಾದರೂ ಕೇಳ್ಬೋದು. ಒಟ್ಟಾರೆ ಎಲ್ಲ ಸಮೀಕರಣಗಳನ್ನು, ಸಂಯೋಗದಲ್ಲಿ ಬರುವಂಥವು, ವಿಭಜನೆ, ಸ್ಥಾನಪಲ್ಲಟ, ದ್ವಿಸ್ಥಾನ ಪಲ್ಲಟ, ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗಳನ್ನು ನೀವು ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದು ಬೇಕಾದರೂ ಅವರು ಕೇಳ್ಬೋದು. ಅದೇ ಜೊತೆಗೆ ರಾಸಾಯನಿಕ ಸಂಯೋಗ ಎಂದರೇನು, ರಾಸಾಯನಿಕ ವಿಭಜನೆ ಎಂದರೇನು, ಅದರಲ್ಲಿ ನಮಗೆ ಉಷ್ಣ ವಿಭಜನೆ ಬರ್ತದೆ, ಬೈಜಿಕ ವಿಭಜನೆ ಬರ್ತವೆ, ಅವೆಲ್ಲವನ್ನ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ರಾಸಾಯನಿಕ ಸ್ಥಾನಪಲ್ಲಟ ಎಂದರೇನು ಅಂದರೆ, ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದೊಂದಿಗೆ ಸ್ಥಾನಪಲ್ಲಟಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತೀವಿ, ರಾಸಾಯನಿಕ ಸ್ಥಾನಪಲ್ಲಟ. ಉದಾಹರಣೆಗೆ ಐರನ್ ಮತ್ತು ಕಾಪರ್ ಸಲ್ಫೇಟ್ ಎರಡೂ ಸಹ ವರ್ತಿಸಿ ಏನಾಗುತ್ತೆ, ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್ ಆಗ್ತದೆ. ನೆಕ್ಸ್ಟ್ ದ್ವಿಸ್ಥಾನ ಪಲ್ಲಟ ಅಂದರೆ, ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯವಾಗುವ ಪ್ರಕ್ರಿಯೆಗೆ ನಾವು ದ್ವಿಸ್ಥಾನ ಪಲ್ಲಟ. ಇಲ್ಲಿ ನೋಡಿ, ಸೋಡಿಯಂ ಸಲ್ಫೈಟು ಬೇರಿಯಂ ಕ್ಲೋರೈಡ್ ಜೊತೆಗೆ ಏನಾಗ್ತಿದೆ, ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಆಗ್ತಾ ಇದೆ. ನೆಕ್ಸ್ಟ್ ವ್ಯತ್ಯಾಸಗಳಲ್ಲಿ ಕೇಳ್ಬೋದು, ಬಹಿರುಷ್ಣಕ ಕ್ರಿಯೆ ಎಂದರೇನು, ಅಂತರುಷ್ಣಕ ಕ್ರಿಯೆಗೂ ವ್ಯತ್ಯಾಸ. ಬಹಿರುಷ್ಣಕ ಅಂದರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಮಾಡುವುದನ್ನು ರಾಸಾಯನಿಕ ಕ್ರಿಯೆಗೆ ಬಹಿರುಷ್ಣಕ ಅಂತೀವಿ. ಯಾವುದೇ ರೂಪದಲ್ಲಿ ಶಕ್ತಿಯನ್ನು ಬಳಸಿಕೊಂಡು ನಡೆಯುವಂತಹ ರಾಸಾಯನಿಕ ಕ್ರಿಯೆ. ಶಕ್ತಿ ಬಳಸ್ಕೊಂಡು ನಡೆದ್ರೆ ಅಂತರುಷ್ಣಕ, ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇದೆ, ಉಷ್ಣವನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಬಹಿರುಷ್ಣಕ. ಸೊ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ. ಸೊ ಇದ್ರ ಮೇಲೆ ನಮಗೆ ಸಮೀಕರಣ ಕೊಟ್ಬಿಟ್ಟು ಇದರಲ್ಲಿ ಅಪಕರ್ಷಕ ಯಾವುದು, ಉತ್ಕರ್ಷಕ ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳ
ಆಕ್ಸಿಜನನ್ನು ಪಡೆದುಕೊಳ್ಳೋದು ಅಥವಾ ಜಲಜನಕವನ್ನು ಕಳೆದುಕೊಳ್ಳೋದನ್ನು ನಾವು ಏನಂತೀವಿ, ಉತ್ಕರ್ಷಕ ಅಂತೀವಿ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್. ಅಪಕರ್ಷಕ ಅಂದರೆ ಆಮ್ಲಜನಕವನ್ನು ಕಳೆದುಕೊಳ್ಳುವ ಅಥವಾ ಜಲಜನಕವನ್ನು ಪಡೆದುಕೊಳ್ಳುವಂತಹ ರಾಸಾಯನಿಕ ಕ್ರಿಯೆಗೆ ಅಪಕರ್ಷಕ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಎರಡೂ ಕ್ರಿಯೆಗಳು ರೆಡಾಕ್ಸ್ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಂರಕ್ಷಣಾ ಎಂದರೇನು, ಇದನ್ನು ಕೇಳ್ತಾರೆ. ಲೋಹಗಳ ವಾತಾವರಣದ ತೇವಾಂಶ, ಆಮ್ಲಜನಕ ಇತ್ಯಾದಿ ವಸ್ತುಗಳೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ಳೋದಕ್ಕೆ ಉತ್ಕರ್ಷಕ ಅಂತ ಹೇಳಿ ಕರಿತೀವಿ. ಕಮಟುವಿಕೆ ಎಂದರೇನು, ಅದನ್ನು ಹೇಗೆ ತಡೆಗಟ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಎಣ್ಣೆ ಅಥವಾ ಕೊಬ್ಬಿನಿಂದ ಮಾಡಿದಂತಹ ಪದಾರ್ಥಗಳು ಉತ್ಕರ್ಷಣೆಗೊಂಡು ತಮ್ಮ ವಾಸನೆ ಮತ್ತು ರುಚಿಯನ್ನು ಕಳೆದುಕೊಳ್ಳುವಂತಹ ಒಂದು ಕ್ರಿಯೆಗೆ ಕಮಟುವಿಕೆ ಅಂತೀವಿ. ಸೊ ಹಾಗಾಗಿ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಸಾರಜನಕವನ್ನು ಸಂಗ್ರಹಿಸಲಾಗಿರುತ್ತದೆ. ನೆಕ್ಸ್ಟ್ ತುಕ್ಕು ಹಿಡಿಯುವುದನ್ನು ಅಥವಾ ಸಂರಕ್ಷಣೆಯನ್ನು ತಡೆಯುವ ವಿಧಾನಗಳು ಯಾವ್ಯಾವು ತಿಳಿಸ್ಲಿಕ್ಕೆ ಹೇಳಿದರೆ ಗ್ಯಾಲ್ವನೀಕರಣ, ಬಣ್ಣ ಲೇಪನ, ಗ್ರೀಸ್ ಹಚ್ಚುವುದು, ಗಾಳಿ ಆಡದಂತೆ ಸಂಗ್ರಹಿಸುವುದು. ನೆಕ್ಸ್ಟ್ ಮೆಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿ ಹೇಗೆ ಉರಿಯುತ್ತದೆ. ಆದರೆ ನೆಕ್ಸ್ಟ್ ಈ ಕೆಳಗಿನ ರಾಸಾಯನಿಕಗಳಿಗೆ ಸರಿದೂಗಿಸಿ ಸಮೀಕರಣವನ್ನು ಬರೀರಿ. ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟೇ ಎಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸಮೀಕರಣಗಳ ಯಾವೆಲ್ಲವನ್ನು ಓದ್ಕೋಬೇಕು ಅಂತ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರಾಸಾಯನಿಕ ಕ್ರಿಯೆಗಳಿಂದ. ನೆಕ್ಸ್ಟು ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಈ ಪಾಠಕ್ಕೆ ಬಂದರೆ ನಮಗೆ ಹೆಚ್ಚಾಗಿ ಬರುವಂಥದ್ದು ಈ ಲವಣಗಳು, ಅವುಗಳ ಉಪಯೋಗಗಳು ಅಥವಾ ಅವುಗಳ ರಾಸಾಯನಿಕ ಸೂತ್ರ, ಅವುಗಳನ್ನು ಕೇಳ್ತಾರೆ. ಜೊತೆಗೆ ಸೊ ಉಭಯವರ್ತಿಗಳೆಂದರೇನು ಅಥವಾ ಎಕ್ಸಾಂಪಲ್ MCQನಲ್ಲಿ ಕೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನೋಡ್ಕೊಳ್ಳಿ. ತಟಸ್ಥೀಕರಣ ಕ್ರಿಯೆ ಎಂದರೇನು, ಆಮ್ಲ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ. ಉದಾಹರಣೆ ನೋಡ್ಕೊಳ್ಳಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾರಯುಕ್ತಗೊಳಿಸುವಿಕೆ ಎಂದರೇನು. ಸೊ ವೆರಿ ಇಂಪಾರ್ಟೆಂಟ್. ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನೊಡನೆ ಮಿಶ್ರಣ ಮಾಡಿ ಅವುಗಳ ಏಕಮಾನ ಗಾತ್ರದಲ್ಲಿ H+ ಅಥವಾ OH ಅಯನುಗಳ ಸಾರತೆಯನ್ನು ಕಡಿಮೆಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ಸಾರಯುಕ್ತಗೊಳಿಸುವುದು ಅಂತ ಹೇಳಿ ಕರಿತೀವಿ. ಸೊ ಅವುಗಳ ವ್ಯತ್ಯಾಸವನ್ನು ಕೇಳಿದರೆ ಆಮ್ಲ ಮತ್ತು ಪ್ರತ್ಯಾಮ್ಲ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಆಮ್ಲಗಳನ್ನು ಸಾರಯುಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸುವ ಬದಲು ನೀರಿಗೆ ಆಮ್ಲವನ್ನು ಸೇರಿಸಬೇಕು. ಯಾಕೆಂದರೆ ಆಮ್ಲ ಮತ್ತು ನೀರನ್ನು ಮಿಶ್ರಣ ಮಾಡುವುದು ಒಂದು ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ಆಮ್ಲಕ್ಕೆ ನೀರನ್ನು ಸೇರಿಸಿದಾಗ ತಕ್ಷಣ ಹೆಚ್ಚಿನ ಉಷ್ಣ ಬಿಡುಗಡೆಯಾಗಿ ಸಿಡಿಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೀರಿಗೆ ಆಮ್ಲವನ್ನು ಸೇರಿಸಬೇಕು. ನೆಕ್ಸ್ಟ್ ಆಮ್ಲ ಮಳೆ ಹೇಗೆ ಉಂಟಾಗ್ತದೆ, ಪರಿಸರದ ಮೇಲೆ ಆಗುವ ಪರಿಣಾಮಗಳೇನು. ನೆಕ್ಸ್ಟು ಹಲ್ಲಿನ ಸವೆತ ಹೇಗೆ ಉಂಟಾಗ್ತದೆ, ಇದಕ್ಕೆ ಕಾರಣವೇನು. ಸೊ ಆಹಾರ ಸೇವನೆ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತವೆ. ಸೊ ಬಾಯಲ್ಲಿ pH 5.5ಗಿಂತ ಕಡಿಮೆ ಆದಾಗ ಅಲ್ಲಿನ ಸವೆತ ಪ್ರಾರಂಭವಾಗ್ತದೆ. ಇದನ್ನು ತಡೆಗಟ್ಟಲು ನೋಡಬೇಕು, ಪ್ರತ್ಯಾಮ್ಲೀಯ ಪೇಸ್ಟ್ಗಳನ್ನು ಬಳಸೋದ್ರಿಂದ ತಟಸ್ಥವನ್ನುಗೊಳಿಸಿ ಅಲ್ಲಿನ ಸವೆತ ತಡೆಗಟ್ಟಬಹುದು. ನೆಕ್ಸ್ಟ್ ನಿಮಗೆ ಅಲ್ಲಿ pH ಸ್ಕೇಲ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಪ್ರತಿ ಕ್ವಶನ್ ಪೇಪರಲ್ಲೂ pH ಸ್ಕೇಲ್ ಮೇಲೆ ಕೇಳಿದರೆ ಯಾವುದು OH ಇರುತ್ತೆ, ಯಾವುದು ಆಮ್ಲೀಯ, ಯಾವುದು ದುರ್ಬಲ ಆಮ್ಲೀಯ, ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಅಲ್ಲೊಂದು ಟೇಬಲ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಈಗ ಜೇನು ಹುಳ ಅಥವಾ ತುರಿಕೆ ಸಸ್ಯ ಇದು ಮಾಡಿದಾಗ ಯಾವ ರೀತಿ ಇದು ಆಮ್ಲ ಬಿಡುಗಡೆ ಆಗ್ತದೆ, ನಿಂಬೆಹಣ್ಣಿನಲ್ಲಿ ಯಾವ ಆಮ್ಲ ಇದೆ, ಮತ್ತು ಇರುವೆ ಕಚ್ಚಿದಾಗ ಎಂಥ ಆಮ್ಲ ಬಿಡುಗಡೆ ಆಗ್ತದೆ, ಅವೆಲ್ಲವನ್ನು ನೋಡ್ಕೊಳ್ಳಿ. ಒನ್ ವರ್ಡ್ ಆನ್ಸರಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಸೊ ಈ ತುರಿಕೆ ಸಸ್ಯಗಳಲ್ಲಿ ಮತ್ತು ಜೇನು ಹುಳಗಳಲ್ಲಿ ಸಸ್ಯಗಳಲ್ಲಿ ಏನಾಗ್ತದೆ, ಮೆಥನೋಯಿಕ್ ಆಮ್ಲ ಕಂಡು ಬರ್ತದೆ ಮಕ್ಕಳ. ಸೊ ಹುಳು ಕಚ್ಚಿದಾಗ ಅಥವಾ ತುರಿಕೆಯಾಗುವ ಜಾಗಕ್ಕೆ ಅಡಿಗೆ ಸೋಡಾದಂಥ ಆಮ್ಲಗಳನ್ನು ಹಚ್ಚಿದಾಗ ನಿಷ್ಕ್ರಿಯೆಗೊಳಿಸ್ಬೋದು. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಕೆಯನ್ನು ವಿವರಿಸಿ ಅಥವಾ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಎಂದರೇನು ಅಂತೇಳಿ ಕೇಳ್ತಾರೆ. ಸೊ ಏನಾಗುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಇದನ್ನೇ ಕ್ಲೋರೋ ಆಲ್ಕಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಚೆಲುವೆ ಪುಡಿಯನ್ನು ಯಾವ ರೀತಿ ತಯಾರಿಸ್ತಾರೆ, ಅದರ ಉಪಯೋಗಗಳನ್ನು ಕಲ್ತ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಆ ಸಮೀಕರಣವೂ ಸಹ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸಮ್ಟೈಮ್ಸ್ 2-3 ಮಾರ್ಕ್ಸಿಗೆ ಕೇಳಿದಾಗ ಅದೆಲ್ಲವನ್ನು ಬರಿಬೇಕಾಗ್ತದೆ. ಅಡುಗೆ ಸೋಡಾದ ತಯಾರಿಕೆ ಮತ್ತು ಉಪಯೋಗಗಳು. ಸೋಡಿಯಂ ಬೈಕಾರ್ಬೋನೇಟ್ ಅದರ ಸೂತ್ರ ಕಲ್ತ್ಕೋಬೇಕು, NaHCO3. ಸೊ ಅದನ್ನು ಯಾವ ರೀತಿ ತಯಾರಿಸ್ತಾರೆ, ಅದನ್ನು ಎಲ್ಲಿ ಉಪಯೋಗಿಸಲಾಗ್ತದೆ. ಸೊ ಬೆಂಕಿ ನಂದಕಗಳಲ್ಲಿ ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ಆಮ್ಲಶಾಮಕಗಳಲ್ಲಿ ಬಳಸಲಾಗ್ತದೆ. ಕೇಕ್ ಅಥವಾ ಬೋಂಡ ಇತ್ಯಾದಿಗಳ ಆಹಾರ ತಯಾರಿಕೆಯಲ್ಲಿ ಬಳಸಲಾಗ್ತದೆ. ಇದಿಷ್ಟು ಬರೆದ್ರೂ ಸಾಕು. ನೆಕ್ಸ್ಟ್ ವಾಷಿಂಗ್ ಸೋಡಾದ ತಯಾರಿಕೆ ಮತ್ತು ಉಪಯೋಗಗಳು, POP ತಯಾರಿಕೆ ಮತ್ತು ಉಪಯೋಗಗಳು. ಸೊ ಇದಿಷ್ಟು ಸಹ ವೆರಿ ಇಂಪಾರ್ಟೆಂಟ್. ಅಲ್ಲಿರುವಂತಹ ಎಲ್ಲ ಲವಣಗಳನ್ನು ತಯಾರಿಕೆ ಮತ್ತು ಉಪಯೋಗಗಳನ್ನು ಕಲ್ತ್ಕೊಳ್ಬೇಕಾಗ್ತದೆ.
ನೆಕ್ಸ್ಟ್ ಆಮ್ಲಶಾಮಕ ಅಂದರೆ ಆಮ್ಲದೊಡನೆ ವರ್ತಿಸಿ ತಟಸ್ಥ ನೀರಿನಲ್ಲಿ ವರ್ತಿಸುವಂತಹ ಒಂದು ವಸ್ತುವನ್ನು ಆಮ್ಲಶಾಮಕ ಅಂತೀವಿ. ಉದಾಹರಣೆಗೆ ಮೆಗ್ನೀಷಿಯ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ನಿಮಗೆ ನೀಡಿರುವಂತಹ ಲಿಟ್ಮಸ್ ಪೇಪರ್ ಸಹಾಯದಿಂದ ಆಮ್ಲ ಪ್ರತ್ಯಾಮ್ಲಗಳನ್ನು ಹೇಗೆ ನಿರ್ಧರಿಸ್ತೀರಾ ಅಂತ ಕೇಳ್ತಾರೆ. ಸೊ ಕೆಂಪು ಬಣ್ಣವನ್ನು ನೀಲಿ ಬಣ್ಣವನ್ನಾಗಿಸೋದೇನಾಗಿರ್ತದೆ ಮಕ್ಕಳು, ಅದು ಪ್ರತ್ಯಾಮ್ಲೀಯ. ನೀಲಿಯನ್ನು ಕೆಂಪಾಗಿಸುವುದು ಆಮ್ಲೀಯ ಆಗಿರ್ತದೆ. ನೆಕ್ಸ್ಟು ಇವುಗಳಲ್ಲಿ ಕಂಡುಬರುವ ಆಮ್ಲಗಳನ್ನು ತಿಳಿಸಿ. ಸೊ ಎಲ್ಲವನ್ನ ನೋಡ್ಕೊಳ್ಳಿ ಮಕ್ಕಳ. ಮೊಸರು, ವಿನೆಗರ್, ಹುಣಸೆಹಣ್ಣು, ಟೊಮ್ಯಾಟೊ, ಜಠರದ ರಸ, ಕಿತ್ತಳೆ, ಇರುವೆ ಕಡಿತ, ತುರಿಕೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅಷ್ಟನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋಹಗಳು ಮತ್ತು ಅದರಲ್ಲಿ pH ಸ್ಕೇಲು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಮಕ್ಕಳ. ಏಕೆಂದರೆ ಈಗ pH ಸ್ಕೇಲ್ ಇಲ್ಲಿ 7 ಇರುತ್ತೆ, ಇಲ್ಲಿ 14, ಈ ಕಡೆ ಬಂದರೆ 1. ಸೊ 1ರಿಂದ 7ರವರೆಗೆ ಬರುವಂಥದ್ದೆಲ್ಲ ಏನಾಗಿರುತ್ತೆ, ಆಮ್ಲಗಳು ಅಂದರೆ H+ ಅಯಾನುಗಳು. 7ರಿಂದ 14ರಲ್ಲಿ ನಡುವೆ ಬರುವಂಥದ್ದು OH- ಅಂದರೆ ಪ್ರತ್ಯಾಮ್ಲೀಯಗಳಾಗಿರ್ತದೆ. ಅದು ನಿಮಗೆ ಗೊತ್ತಿರಬೇಕು ಮಕ್ಕಳ. 1, 2, 3 ಅದರಲ್ಲೆಲ್ಲ ಆಮ್ಲೀಯತೆ ಜಾಸ್ತಿ ಆಗಿರುತ್ತೆ. ಸೊ 5, 6 ಹತ್ತತ್ರ ತಟಸ್ಥದ ಇದು 7 ಹತ್ರ ಬರುವಂಥವು ದುರ್ಬಲ ಆಮ್ಲಗಳಾಗಿರ್ತವೆ. ಅದೇ 7ರಿಂದ 8, 9 ಅವೆಲ್ಲ ಏನಾಗಿರ್ತವೆ ಮಕ್ಕಳ, ಪ್ರಬಲ ಪ್ರತ್ಯಾಮ್ಲೀಯ ಆಗಿರ್ತದೆ. 11, 12 ಅವೆಲ್ಲ ದುರ್ಬಲ ಪ್ರತ್ಯಾಮ್ಲೀಯಗಳಾಗಿರ್ತದೆ. ಸೊ ಹಾಗಾಗಿ ಅವೆಲ್ಲ ಪ್ರಬಲ ಪ್ರತ್ಯಾಮ್ಲೀಯ, ಇದು ದುರ್ಬಲ ಪ್ರತ್ಯಾಮ್ಲೀಯ ಆಗಿರ್ತದೆ. ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸು 100% ಬರುವ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ ಲೋಹಗಳು ಅಲೋಹಗಳು. ಈ ಪಾಠಕ್ಕೆ ಬಂದಾಗ ವ್ಯತ್ಯಾಸಗಳನ್ನ ನೋಡ್ಕೊಳ್ಳಿ. ಲೋಹ ಮತ್ತು ಅಲೋಹಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮೃದುವಾದ ಲೋಹ ಯಾವುದು, ದ್ರವ ಲೋಹ, ಹೆಚ್ಚಿನ ವಿದ್ಯುತ್ ವಾಹಕ ಗುಣ ಹೊಂದಿರುವ ಲೋಹ, ಉಷ್ಣ ಗುಣ ಹೊಂದಿರುವಂತಹ ಲೋಹ. ಇವುಗಳ ಸಮ್ಟೈಮ್ಸ್ ಹೆಸರನ್ನು ಕೇಳುವ ಸಾಧ್ಯತೆಗಳಿರ್ತದೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮೆಗ್ನೀಷಿಯಮನ್ನು ಗಾಳಿಯಲ್ಲಿ ಉರಿಸಿದಾಗ ಏನನ್ನು ನಾವು ಗಮನಿಸ್ತೀವಿ, ಲೋಹಗಳು ಸೋಡಿಯಂ ಅಥವಾ ನೀರಿನೊಡನೆ ಹೇಗೆ ವರ್ತಿಸ್ತವೆ, ಅವು ನೀರಿನೊಡನೆ ತುಂಬ ರಭಸವಾಗಿ ವರ್ತಿಸಿ ಜಲಜನಕವನ್ನು ಬಿಡುಗಡೆ ಮಾಡ್ತವೆ, ಏಕೆಂದರೆ ಅವು ಅತಿ ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ನೆಕ್ಸ್ಟ್ ಉಭಯಧರ್ಮಿ ಆಕ್ಸೈಡ್ಸ್ ಎಂದರೇನು, ಉದಾಹರಣೆ ಕೊಡಿ. ಅಥವಾ ಸಮ್ಟೈಮ್ಸ್ ನಮಗೆ ಉದಾಹರಣೆ ಕೊಟ್ಟು ಇವು ಎಂಥ ಆಕ್ಸೈಡ್ ಕೇಳ್ಬೋದು, ಹಾಗಾಗಿ ಎರಡನ್ನೂ ನೋಡ್ಕೊಳ್ಳಿ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನ ಹೊಂದಿರುವಂತಹ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಸ್ ಅಂತೀವಿ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ಸ್. ನೆಕ್ಸ್ಟ್ ಲೋಹದ ಆಕ್ಸೈಡ್ಗಳು ನೀರಿನೊಡನೆ ಹೇಗೆ ವರ್ತಿಸ್ತವೆ, ಸೋಡಿಯಮನ್ನು ಯಾಕೆ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯವರ್ತಿ ಆಕ್ಸೈಡ್ ಅಂತಾರೆ, ಯಾಕೆ, ಉದಾಹರಣೆ ಸಮೇತ ಕೇಳಿದಾಗ ಇದಿಷ್ಟು ಬರಿಬೇಕಾಗ್ತದೆ. ಲೋಹಗಳು ಆಮ್ಲದೊಡನೆ ಹೇಗೆ ವರ್ತಿಸ್ತವೆ, ಸತುವಿನ ಲೋಹೋದ್ಧರಣ. ಸೊ ಇದನ್ನು ಕಲ್ತ್ಕೊಳ್ಳಿ ಮಕ್ಕಳ. ಇಲ್ಲಿ ನಮಗೆ ಕೇಳ್ತಾರೆ ಸಮ್ಟೈಮ್ಸ್ ಸತುವಿನ ಆಕ್ಸೈಡ್ ಯಾವ ರೀತಿ ನಮಗೆ ಸಿಗ್ತದೆ. ಸೊ ಅದನ್ನು ಗಾಳಿಯಲ್ಲಿ ಹುರಿದಾಗ ಸಿಗ್ತದೆ. ನೆಕ್ಸ್ಟು ಸತುವಿನ ಕಾರ್ಬೋನೇಟ್ ಅದಿರನ್ನು ಸತುವಿನ ಆಕ್ಸೈಡ್ ಆಗಿ ಯಾವ ರೀತಿ ಇದು ಮಾಡ್ತೀವಿ ಅಂದರೆ ಕಾಯಿಸಿದಾಗ. ಸೊ ಹಾಗಾಗಿ ಕಂಪ್ಲೀಟಾಗಿ ಸತುವಿನ ಲೋಹೋದ್ಧರಣೆಯನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ ಎಂದರೇನು, ಉದಾಹರಣೆ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂತಹ ಹೆಚ್ಚಿನ ಉಷ್ಣತೆಯನ್ನು ಬಳಸಿಕೊಂಡು ಲೋಹಗಳನ್ನು ದ್ರವ ರೂಪದಲ್ಲಿ ಪಡೆಯುವ ವಿಧಾನಕ್ಕೆ ನಾವು ಥರ್ಮೈಟ್ ಕ್ರಿಯೆ ಅಂತೀವಿ. ಸೊ ಉದಾಹರಣೆಗಿದು. ನೆಕ್ಸ್ಟು ಈ ಪಾಠದಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಮಿಶ್ರ ಲೋಹಗಳ ಘಟಕಗಳು, ಏಕೆಂದರೆ ಇದನ್ನು ಕೇಳ್ತಾರೆ ಮಕ್ಕಳ. ಈಗ ಹಿತ್ತಾಳೆ ಅಂತ ಕೊಟ್ಟಾಗ ಅದರಲ್ಲಿರುವಂಥದ್ದು ತಾಮ್ರ ಮತ್ತು ಸತು, ಅದನ್ನೆಲ್ಲಿ ಉಪಯೋಗಿಸ್ತಾರೆ. ಬೆಸುಗೆ ಲೋಹ ಅದನ್ನೆಲ್ಲಿ ಉಪಯೋಗಿಸ್ತಾರೆ. ಕಲೆರಹಿತ ಉಕ್ಕು ಸ್ಟೇನ್ಲೆಸ್ ಸ್ಟೀಲ್, ಸೊ ಅದು ಕಬ್ಬಿಣ, ನಿಕ್ಕೆಲ್ ಮತ್ತು ಕ್ರೋಮಿಯಂನಿಂದ ಮಾಡಿರುವಂಥದ್ದು. ಸೊ ಅದನ್ನು ಎಲ್ಲೆಲ್ಲಿ ಬಳಸ್ತೀವಿ, ಹಾಗಾಗಿ ಅದಷ್ಟು ನೋಡ್ಕೋಬೇಕು. ನೆಕ್ಸ್ಟ್ ಕಾಯಿಸುವಿಕೆ, ಉರಿಯುವಿಕೆ, ಅವುಗಳನ್ನು ಉದಾಹರಣೆ ಕೇಳ್ತಾರೆ ಮಕ್ಕಳ, ಅಥವಾ ವ್ಯತ್ಯಾಸ ಕೇಳ್ತಾರೆ. ನಿಮ್ಮ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ನೀವು ಅದನ್ನು ನೋಡ್ಕೊಳ್ಳೇಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಇವೆಲ್ಲ, ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ವಶನ್ಸ್ ಕಾಣಿಸ್ತಿದೆಯಲ್ಲ, ಇದಿಷ್ಟು ಸಹ ಈಗ ಸಿನೆಬಾರನ್ನು ಪಾದರಸವನ್ನು ಹೇಗೆ ಪಡಿಬೋದು, ಅಲ್ಯೂಮಿನಿಯಂ ವಸ್ತುವನ್ನು ಕಬ್ಬಿಣದ ವಸ್ತುಗಳಾಗಿ ಹೇಗೆ ಹಾಳಾಗುವುದಿಲ್ಲ, ಹೇಗೆ ಪರಿಸರದ ಮೂಲ ರೂಪದಲ್ಲಿರುವಂತಹ ದೊರೆಯುವ ಲೋಹಗಳು ಚಿನ್ನ ಮತ್ತು ಪ್ಲಾಟಿನಮ್. ಕ್ಯಾಲ್ಶಿಯಂ ಲೋಹ ನೀರಿನಲ್ಲಿ ತೇಲುತ್ತದೆ, ಯಾಕೆ ಅಂತ ಹೇಳಿದ್ರೆ ನೀರಿನೊಂದಿಗೆ ಕ್ಯಾಲ್ಶಿಯಂನ ಪ್ರತಿವರ್ತನೆ ತೀರಾ ಕಡಿಮೆ ಇರ್ತದೆ. ಬಿಡುಗಡೆ ಆಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗೋದಿಲ್ಲ, ಹಾಗಾಗಿ ಕ್ಯಾಲ್ಶಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತೆ. ಸೊ ಇದನ್ನು ನೀವು ರೀತಿ ಬರೀಬೇಕು. ನೆಕ್ಸ್ಟು ಈ ಪಾಠದಲ್ಲಿ ನಿಮಗೆ ಕೇಳುವಂಥದ್ದು ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಅಣುಗಳಲ್ಲಿ ಎಲೆಕ್ಟ್ರಾನ್ ವರ್ಗಾವಣೆ ತೋರುವ ಚಿತ್ರವನ್ನು ಕೇಳ್ತಾರೆ, ಎಕ್ಸ್ಪ್ಲೈನ್ ಮಾಡಿ ಕೇಳ್ತಾರೆ. ಆಗ ನೀವು ಎರಡನ್ನೂ ಸಹ ಬರಿಬೇಕು. ಸೋಡಿಯಂ ತನ್ನ ಹೊರಕವಚದಲ್ಲಿ ಒಂದು
ಕ್ಲೋರಿನ್ 1 ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ. ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಸೋಡಿಯಂ ತನ್ನ ಹೊರಕವಚದಲ್ಲಿರುವ 1 ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ವರ್ಗಾಯಿಸ್ತದೆ. ಸೊ 1 ಎಲೆಕ್ಟ್ರಾನ್ ಕಳೆದುಕೊಂಡು ಧನಾವೇಶವನ್ನು ಪಡೆದು Na+ ಆಗ್ತದೆ. ಅದೇ ರೀತಿ ಎಲೆಕ್ಟ್ರಾನನ್ನು ಪಡೆದುಕೊಂಡು ಕ್ಲೋರಿನ್ ಏನಾಗ್ತದೆ, ಋಣ ಆವೇಶವನ್ನು ಪಡೆದು Cl-. ಸೊ ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳ. ನಿಮಗೆ ಸೋಡಿಯಂ ಕ್ಲೋರೈಡ್ ಆದರೂ ಕೇಳ್ಬೋದು ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ಆದರೂ ಕೇಳ್ಬೋದು. ಹಾಗಾಗಿ ಕೇಳ್ತಾ ಇದ್ದಾರೆ, ನಿಮ್ಮ ಪ್ರಿಪ್ರೇಟ್ರಿನಲ್ಲೂ ಕೇಳಿದ್ದಾರೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಗಾಲ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಓಕೆನಾ? ಸೊ ಅದರಲ್ಲಿ ನಿಮಗೆ ಫಸ್ಟ್ ಓಕೆ, ಇದನ್ನು ಒಂದು ಕಡೆಯಿಂದ ಹೀಗೆ ಏನು ಕ್ವಶನ್ಸ್ ಇದೆ ಅದೇ ಥರ ಹೇಳ್ತಾ ಹೋಗೋಣ. ಫಸ್ಟ್ ಕೆಟನೈಸೇಷನ್ ಅಂದರೆ ಗೊತ್ತಿದೆ ನಮಗೆ. ಇಂಗಾಲದ ಪರಮಾಣುಗಳು ತಮ್ಮದೇ ಪರಮಾಣುಗಳ ಜೊತೆ ಸಹವೇಲೆನ್ಸಿ ಬಂಧಗಳ ಮೂಲಕ ಬಂಧಗಳನ್ನು ಏರ್ಪಡಿಸಿಕೊಳ್ಳುವ ವಿದ್ಯಮಾನಕ್ಕೆ ನಾವು ಹೊಂದಿಸಲ್ಪಡೋದಕ್ಕೆ ಕೆಟನೀಕರಣ ಅಂತೀವಿ. ಈ ಗುಣದಿಂದಲೇ ನಿಸರ್ಗದಲ್ಲಿ ಹೆಚ್ಚಿನ ಇಂಗಾಲದ ಸಂಯುಕ್ತಗಳು ಕಂಡುಬರುವಂಥದ್ದು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಎಂದರೇನು ಉದಾಹರಣೆ. ಸೊ ಇಲ್ಲಿ ನಿಮಗೆ ಬರೀ ಡೆಫಿನೇಷನ್ ಅಲ್ಲ, ಸೊ ವ್ಯತ್ಯಾಸವನ್ನು ಸಹ ಕೇಳ್ತಾರೆ ಮಕ್ಕಳ. ಹಾಗಾಗಿ ಇದು ಏಕಬಂಧ, ಅದು ದ್ವಿಬಂಧ ಮತ್ತು ತ್ರಿಬಂಧ ಹೊಂದಿದೆ. ಸೊ ಈ ರೀತಿ ನೀವು ಬರಿತಾ ಹೋಗಿ. ಎಕ್ಸಾಂಪಲ್ಸ್ನ ಕೊಡಿ, ಸೂತ್ರಗಳನ್ನು ಬರೀರಿ. ಸೊ ಇದು ಹೆಚ್ಚು ಕ್ರಿಯಾಶಾಲಿ, ಇದು ಕಡಿಮೆ ಕ್ರಿಯಾಶಾಲಿ, ಅದನ್ನು ಬರೀರಿ. ನೆಕ್ಸ್ಟ್ ರಚನಾ ಸಮಾಂಗಿಗಳು ಎಂದರೇನು. ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನೆಯನ್ನು ಹೊಂದಿರುವ ಸಂಯುಕ್ತಗಳಿಗೆ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ನೋಡಿ ಉದಾಹರಣೆ ಇಲ್ಲಿದೆ. ಬ್ಯೂಟೇನ್ ಇದೆ ಮಕ್ಕಳ ನಿಮಗೆ, ಎನ್ ಬ್ಯೂಟೇನ್ ಆ್ಯಂಡ್ ಐಸೋಬ್ಯೂಟೇನ್. ಸೊ ಎರಡು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅನುರೂಪ ಶ್ರೇಣಿಗಳೆಂದರೇನು ಉದಾಹರಣೆ. ಸೊ ಇದನ್ನು ಸಹ ಕೇಳ್ತಾ ಇದ್ದಾರೆ. ಒಂದೇ ಕ್ರಿಯಾ ಗುಂಪನ್ನು ಹೊಂದಿದ್ದು ಅಂದರೆ CH2 ಅಣುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಹೊಂದಿದಂತಹ ಇಂಗಾಲದ ಸಂಯುಕ್ತಗಳ ಗುಂಪಿಗೆ ಅನುರೂಪ ಶ್ರೇಣಿ ಅಂತ ಹೇಳಿ ಕರಿತೀವಿ. ಸೊ ಆಲ್ಕೋಹಾಲ್ ಕ್ರಿಯಾ ಗುಂಪು ಹೊಂದಿರುವಂತಹ ಸಂಯುಕ್ತಗಳೆಲ್ಲವೂ ಅನುರೂಪ ಶ್ರೇಣಿಗಳಲ್ಲಿವೆ. ಸೊ ಇಲ್ಲಿ ನೋಡಿ CH3OH, C2H5OH. ಸೊ ಇವುಗಳಲ್ಲಿ ವ್ಯತ್ಯಾಸ ಏನಾಗಿದೆ, CH2 ಆಗಿದೆ. ಅದೇ ರೀತಿ ಇಲ್ಲಿ ನೋಡಿ CH2 ಆಗಿದೆ. ಸೊ ಹಾಗಾಗಿ ಪ್ರತಿ ಒಂದೇ ಕ್ರಿಯಾ ಗುಂಪನ್ನು ಹೊಂದಿರಬೇಕು ಮತ್ತು CH2 ಅಣುಗಳಷ್ಟೇ ವ್ಯತ್ಯಾಸ ಹೊಂದ್ತಾ ಇರಬೇಕು. ಅದನ್ನು ನಾವು ಅನುರೂಪ ಶ್ರೇಣಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಂಕಲನ ಕ್ರಿಯೆ ಎಂದರೇನು. ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೋಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ತಕದ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ ಉಂಟು ಮಾಡುವ ಕ್ರಿಯೆಗೆ ನಾವು ಸಂಕಲನ ಕ್ರಿಯೆ ಅಂತೀವಿ. ಸೊ ಇದು ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಇದನ್ನು ಬಳಸಲಾಗ್ತದೆ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಆದೇಶನ ಕ್ರಿಯೆ ಎಂದರೇನು, ಅದು ಸಹ ಗೊತ್ತಿದೆ. ಸೊ ಕಾರ್ಬನ್ ಸಂಯುಕ್ತಗಳಲ್ಲಿ ಜಲಜನಕದ ಪರಮಾಣುವನ್ನು ಇತರೆ ಕ್ರಿಯಾಶೀಲ ಅಣುವಿನೊಂದಿಗೆ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ನಾವು ಆದೇಶನ ಅಂತ ಹೇಳಿ ಕರಿತೀವಿ. ಸೊ ಕ್ಲೋರಿನನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕಾರ್ಬನ್ ಸಮ್ಮುಖದಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ ಆದೇಶ ಕ್ರಿಯೆ ಆಗಿರ್ತದೆ. ನೆಕ್ಸ್ಟ್ ಸಾಬೂನು ಹೊಳೆ ತೆಗೆಯುವಂತಹ ಪ್ರಕ್ರಿಯೆ, ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಸಹ ಕೇಳ್ತಾರೆ ಮಕ್ಕಳ. ಎಸ್ಟರ್ ಎಂದರೇನು, ಎಸ್ಟರಿಫಿಕೇಷನ್ ಎಂದರೇನು, ಅದರ ಉಪಯೋಗಗಳೇನು, ಎಲ್ಲಿ ಬಳಸಲಾಗ್ತದೆ. ಸೊ ಈ ಇಕ್ವೇಷನ್ನು, ಸೊ ಮತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಸೊ ಹಾಗಾಗಿ ನೋಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಸಾಬೂನುಗಳು ಹೇಗೆ ಕೊಳೆಯನ್ನು ತೆಗಿತವೆ ಅದು. ನೆಕ್ಸ್ಟು ಮೀಥೇನ್ ಮತ್ತು ಸಾರಜನಕದ ಚುಕ್ಕಿ ರಚನೆಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಪ್ರಿಪ್ರೇಟ್ರಿಯಲ್ಲೂ ಕೇಳಿದ್ದಾರೆ ಮಕ್ಕಳ, ಇಂಗಾಲವು C+ ಅಥವಾ C- ಅಯಾನನ್ನು ಉಂಟು ಆಗುವುದಿಲ್ಲ ಏಕೆ. ಏಕೆಂದರೆ 6 ಪ್ರೋಟಾನ್ ಇರುವಂತಹ ಒಂದು ಬೀಜ ಕೇಂದ್ರ 4 ಹೆಚ್ಚುವರಿ ಎಲೆಕ್ಟ್ರಾನನ್ನು ಹಿಡಿದಿಟ್ಟುಕೊಂಡು C- ಅಯಾನ್ ಆಗಿ ಉಳಿಯಲು ಕಷ್ಟ. ಅದೇ ರೀತಿ C+ ಅಯಾನು ಆಗಲು 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಸಹ ಹೆಚ್ಚಿನ ಶಕ್ತಿ ಬೇಕಾಗ್ತದೆ. ಹಾಗಾಗಿ ಇದು ಎರಡನ್ನು C+ ಮಾಡಲ್ಲ, C- ಅಯಾನುಗಳನ್ನು ಉಂಟು ಮಾಡೋದಿಲ್ಲ. ಬದಲಾಗಿ 4 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇತರೆ ಪರಮಾಣುವಿನೊಂದಿಗೆ ಹಂಚಿಕೊಂಡು ಕೋವಲೆಂಟ್ ಬಂಧವನ್ನು ಇಲ್ಲಿ ಉಂಟು ಮಾಡ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ನೀರಿನ ಗಡಸುತನಕ್ಕೆ ಕಾರಣವೇನು. ನಿರ್ಜಲೀಕರಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಎಥನಾಲನ್ನು ಸಾರರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿ ನಿರ್ಜಲೀಕರಣಗೊಂಡ ಈಥೀನ್ ಉತ್ಪತ್ತಿ ಆಗ್ತದೆ. ಸೊ ಇದನ್ನು ನೋಡಿ, ಈ ಒಂದು ಸಮೀಕರಣ ನೋಡ್ಕೊಳ್ಳಿ. ಉತ್ಕರ್ಷಣ ಕ್ರಿಯೆ ಎಂದರೇನು. ಸೊ ನೆಕ್ಸ್ಟ್ ಎಥನೋಯಿಕ್ ಆಮ್ಲವನ್ನು ಗ್ಲೇಷಿಯಸ್ ಅಸಿಟಿಕ್ ಆಮ್ಲ ಅಂತಾರೆ ಯಾಕೆ ಅದನ್ನು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಟ್ರಕ್ಚರ್ಸ್. ಸೊ ಎಲ್ಲವನ್ನ ನೋಡ್ಕೊಳ್ಳಿ. ಬೆನ್ಝೀನ್, ಸೈಕ್ಲೋಹೆಕ್ಸೇನ್ ಇರ್ಬೋದು, ಅಥವಾ ಆಲ್ಕೀನ್ಸ್, ಆಲ್ಕೈನ್, ಆಲ್ಕಿನ್, ಎಲ್ಲ ರಚನೆಗಳನ್ನು ಮತ್ತು ಸೂತ್ರಗಳನ್ನು, ಅಣುಸೂತ್ರ ಅಷ್ಟನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಅದರಲ್ಲಿ ಯಾವುದಾದ್ರೂ ಬರ್ತವೆ.